ಇನ್ನು ಇರಾನ್ನಿಂದ ಅಮೆರಿಕಾಗೆ ಬಿಗ್ ಶಾಕ್. ಈಗ ಸೌದಿ ಅರೇಬಿಯಾದ ಅಮೆರಿಕ ಸೇನಾ ನೆಲೆ ಮೇಲೆ ಇದೀಗ ದಾಳಿ ಮಾಡಲಾಗಿದೆ. ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿರುವಂತದ್ದು. ಯುದ್ಧ ವಿಮಾನಗಳಿಗೆ ಇಂಧನ ತುಂಬಿಸುವಂತಹ ವಿಮಾನಗಳು ಇದೀಗ ಇದರ ಮೇಲೆನೇ ಇದೀಗ ಇರಾನ್ ಕೂಡ ದಾಳಿ ಮಾಡಿದೆ. ಇರಾನ್ನಿಂದ ಅಮೆರಿಕಾಗೆ ಬಿಗ್ ಶಾಕ್ ಇದು. ಸೌದಿ ಅರೇಬಿಯಾ ಜೊತೆ ಸೇರಿ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇತ್ತು. ಸೌದಿ ಅರೇಬಿಯಾ ಕೂಡ ಇಸ್ರೇಲ್ ಹಾಗೂ ಅಮೆರಿಕಾಗೆ ಸಪೋರ್ಟ್ ಮಾಡ್ತಾ ಇತ್ತು. ಎಲ್ಲರೂ ಕೂಡ ಸೇರಿ ಒಟ್ಟಿಗೆ ದಾಳಿಯನ್ನ ಮಾಡಿದ್ರು. ಇದೀಗ ಪ್ರಿನ್ಸ್ ಸುಲ್ತಾನ್ ಆದರೆ ದುಬೈಯ ಸುಲ್ತಾನ್ ಅವರು ಅಲ್ಲಿಗೆ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೆ ಇದೀಗ ಇರಾನ್ ಅಟ್ಯಾಕ್ ಮಾಡಿದೆ. ಯುದ್ಧ ವಿಮಾನಗಳಿಗೆ ಇಂಧನ ತುಂಬಿಸುವಂತಹ ವಿಮಾನಗಳ ಮೇಲೆ ಇದೀಗ ಇರಾನ್ ಕೂಡ ದಾಳಿಯನ್ನ ಮಾಡಿರುವಂಥದ್ದು. ಹಾಗಾಗಿ ಒಂದು ರೀತಿಯಾಗಿ ಇದು ಎಚ್ಚರಿಕೆ, ಮತ್ತೊಂದು ಶಾಕ್ ಅಂತ ಹೇಳ್ಬೋದು. ಇರಾನ್ ಕೂಡ ಸುಮ್ಮನೆ ಕೂರ್ತಾ ಇಲ್ಲ, ಎಲ್ಲೆಲ್ಲಿ ಟಾರ್ಗೆಟ್ ಮಾಡಬೇಕು ಅಲ್ಲೆಲ್ಲಿ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಅಟ್ಯಾಕ್ಗಳನ್ನು ಮಾಡ್ತಾ ಇದೆ. ಇದೀಗ ಅಮೆರಿಕಾಗೆ ಮತ್ತೊಂದು ಬಿಗ್ ಶಾಕ್ ಇದು. ಸೌದಿ ಅರೇಬಿಯಾದ ಅಮೆರಿಕ ಸೇನಾ ನೆಲೆ ಏನಿರುತ್ತೆ ಅದರ ಮೇಲೆಯೇ ದಾಳಿ ಮಾಡಿರುವಂಥದ್ದು ಇರಾನ್ ಕೂಡ. ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ವಿಶೇಷವಾಗಿ ಯುದ್ಧ ವಿಮಾನಗಳಿಗೆ ಇಂಧನವನ್ನ ತುಂಬಿಸ್ತಾ ಇತ್ತು ಈ ವಿಮಾನಗಳು. ಹಾಗಾಗಿ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಇದೀಗ ದಾಳಿಯನ್ನ ಮಾಡಿದೆ ಇರಾನ್ ಕೂಡ. ಪ್ರತಿ ಬಾರಿಯೂ ಕೂಡ ದುಬೈ ಹಾಗೂ ಸೌದಿ ಅರೇಬಿಯಾ ಇಸ್ರೇಲ್ ಹಾಗೂ ಅಮೆರಿಕ ಜೊತೆ ಜಂಟಿ ದಾಳಿಯಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇತ್ತು. ದಾಳಿ ಆರಂಭ ಆಗೋಕ್ಕೂ ಮುಂಚೆ, ಯುದ್ಧ ಆರಂಭ ಆಗೋಕ್ಕೂ ಮುಂಚೆ ಅವರೇ ಪ್ಲಾನಿಂಗ್ ಕೊಟ್ಟಿದ್ದು. ಈ ಒಂದು ಯುದ್ಧವನ್ನ ಮಾಡಲಿಕ್ಕೆ ಅವರೇ ಹೇಳಿದ್ದು ಅಂತ ಹೇಳಿ ಈ ಹಿಂದೆಯೂ ಕೂಡ ಒಪ್ಕೊಂಡಿದ್ರು ಅಂತಂದ್ರೆ ಎಲ್ಲವೂ ಕೂಡ ಜಂಟಿಯಾಗಿ ಸೇರಿ ಪ್ಲಾನಿಂಗ್ ಮಾಡಿ ಅದಾದ ನಂತರ ಯುದ್ಧ ಆರಂಭ ಆಗಿರೋದು.